ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ರಾಜ್ಯದಲ್ಲಿ ಬಜೆಟ್ ಮಂಡಿಸಿದ್ದಾರೆ. ಈ ಬಜೆಟಿನಲ್ಲಿ ಕೊಪ್ಪಳ ಜಿಲ್ಲೆ, ಅದರಲ್ಲೂ ತೀರಾ ಹಿಂದುಳಿದಿರುವಂಥ ಜಿಲ್ಲೆಯಲ್ಲಿ ಅನೇಕ ಯೋಜನೆಗಳ ನಿರೀಕ್ಷೆ ಇಟ್ಟುಕೊಂಡಿದ್ದು, ಬೆಟ್ಟದಷ್ಟು ಇದ್ದ ನಿರೀಕ್ಷೆಗಳು ಈಗ ಹುಸಿಯಾಗಿವೆ ಅಂತಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ನೋಡಿದಾಗ ಬಹುತೇಕ ಈಗ ಘೋಷಣೆಯಾಗಿರುವಂಥ ಯೋಜನೆಗಳಲ್ಲಿ ಬಹುತೇಕ CM ಆರ್ಥಿಕ ಸಲಹೆಗಾರ ಆಗಿರುವಂಥ ಬಸವರಾಜ ರಾಯರೆಡ್ಡಿ ಅವರ ಕ್ಷೇತ್ರಕ್ಕೆ ಹೆಚ್ಚು ಪಾಲು ಬಂದಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 5 ವಿಧಾನಸಭಾ ಕ್ಷೇತ್ರದಲ್ಲಿದ್ದರೆ ಅದರಲ್ಲಿ ಅತಿ ಹೆಚ್ಚು ಯೋಜನೆಗಳು ಸಿದ್ದರಾಮಯ್ಯ ಘೋಷಣೆ ಯೋಜನೆಯಲ್ಲಿ ಬಹುತೇಕ ಕುಕನೂರು ಮತ್ತು ಯಲಬುರ್ಗಾ ತಾಲೂಕಿಗೆ ಹೆಚ್ಚು ಯೋಜನೆಗಳು ಬಂದಿದ್ದು, ಅದರ ನಂತರದಲ್ಲಿ ಜಿಲ್ಲಾ ಕೇಂದ್ರ ಹೊಂದಿರುವಂಥ ಕೊಪ್ಪಳಕ್ಕೆ ಒಂದಿಷ್ಟು ಯೋಜನೆಗಳು ಬಂದಿವೆ. ಹಾಗಾದರೆ ಏನೇನು ಯೋಜನೆಗಳು ಬಂದಿವೆ ಅಂತ ನೋಡೋದಾದರೆ, ಕಾತ್ರಾಳದಿಂದ ಮಯಾದನೂರಿವರೆಗೂ ರಸ್ತೆ ಅಭಿವೃದ್ಧಿ, ಅಂದರೆ ರಾಷ್ಟ್ರೀಯ ಹೆದ್ದಾರಿ 50ರಿಂದ ರಾಷ್ಟ್ರೀಯ ಹೆದ್ದಾರಿ 367 ಕಾತ್ರಾಳ ರಸ್ತೆವರೆಗೂ ಒಂದು ರಸ್ತೆ ಅಭಿವೃದ್ಧಿ ಮಾಡೋದು. ಬೇವೂರಿಗೆ ಈ ಹಿಂದೆ ಬಸವರಾಜ ರಾಯರೆಡ್ಡಿಯವರು ಉನ್ನತ ಶಿಕ್ಷಣ ಸಚಿವರಿದ್ದಾಗ ಬೇವೂರು ಮತ್ತು ತಳಕರದಲ್ಲಿ ಒಂದು ವಸತಿ ಕಾಲೇಜನ್ನು ಮಂಜೂರು ಮಾಡಿದ್ರು. ಅದು ಆಗಿರಲಿಲ್ಲ, ಈಗ ಅದು ಮತ್ತೆ ಕಾಲೇಜ್ ಆಗಿದೆ. ಬನ್ನಿಕೊಪ್ಪ ಮತ್ತು 23 ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರು, ಕೆರೆ ತುಂಬಿಸುವ ಯೋಜನೆ ಮತ್ತು ಈಗೇನು ಅಲ್ಲಿರುವ ಬಾಣಾಪುರದಲ್ಲಿರುವಂಥ ಟಾಯ್ ಕ್ಲಸ್ಟರ್ ಗೊಂಬೆ ತಯಾರಿಕಾ ಘಟಕ ಇದೆ, ಅದರಿಂದ ತನ್ನ ಕೌಶಲ್ಯ ಅಭಿವೃದ್ಧಿಗೆ JTTCಯಿಂದ ಸಂಯೋಗ ಮತ್ತು ಕುಕನೂರಿಗೆ ತಾಲೂಕಾ ಕ್ರೀಡಾಂಗಣ, ಹೀಗೆ ಅನೇಕ ಯೋಜನೆಗಳನ್ನು ಅವರು ಘೋಷಣೆ ಮಾಡಿಸಿಕೊಂಡಿದ್ದಾರೆ. ಇನ್ನು ಕೊಪ್ಪಳಕ್ಕೆ ಬಂದಾಗ, ಕೊಪ್ಪಳದಲ್ಲಿ ಈಗಿರುವಂಥ ESI ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸೋದು, ಜೊತೆಗೆ ಕೊಪ್ಪಳ ಅಂದರೆ ಮುನಿರಾಬಾದು ಮತ್ತು TB ಡ್ಯಾಮ್ ಮಧ್ಯೆ ಒಂದು ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಈ ರೀತಿಯ ಒಂದಿಷ್ಟು, ಮತ್ತು ಗಿಣಿಗೇರಿಯಿಂದ ಮುಂಡ್ರಿಗೆ ಒಂದು ರಸ್ತೆಯನ್ನು ಅಭಿವೃದ್ಧಿಪಡಿಸುವಂಥ ಯೋಜನೆಗಳು ಈ ಬಾರಿ ಇದರಲ್ಲಿದೆ. ಇದು ಕೇವಲ ಇದಕ್ಕಾಗಿದ್ದರೆ, ಇನ್ನು ಸಚಿವರ ಕ್ಷೇತ್ರದಲ್ಲಿ ಮರ್ಕುಂಬಿ ಕ್ಷೇತ್ರಕ್ಕೆ ಮಾತ್ರ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜು ಅಂತಿದೆ. ಆದರೆ ಉಳಿದಂತೆ BJP ಕ್ಷೇತ್ರದಲ್ಲಿರುವಂಥ ಕುಷ್ಟಗಿ ಮತ್ತು ಗಂಗಾವತಿ, ಅಂದರೆ ಗಾಲಿಜನ್ ರೆಡ್ಡಿ ಅವರು ಅಂದಿರುವಂಥ ಗಂಗಾವತಿ ಮತ್ತು ಕುಷ್ಟಗಿಗೆ ಯಾವುದೇ ಯೋಜನೆಗಳು ಪ್ರಸ್ತಾಪ ಆಗದೇ ಇರೋದು. ಈ ಹಿಂದೆ ಕಳೆದ ಬಾರಿ BJP ಸರ್ಕಾರದಿದ್ದಲೇ ಈಗ 21 ಕೋಟಿ ರೂಪಾಯಿನ ಅಂಜನಾದ್ರಿ ಅಭಿವೃದ್ಧಿಗೆ ಇತ್ತು, ಅದು ಯೋಜನೆ ಈಗ ಆರಂಭವಾಗಿದೆ. ಅದರ ಮಧ್ಯೆ BJP ಬೊಮ್ಮಾಯಿ ಇದ್ದರು 100 ಕೋಟಿ ರೂಪಾಯಿನ ಘೋಷಣೆ ಮಾಡಿದರು. ಅದರ ನಂತರ ಬಂದಿರೋ ಸಿದ್ದರಾಮಯ್ಯವರು 100 ಕೋಟಿ, ಮತ್ತು ಈ ವರ್ಷ ಯಾವುದೇ ಹೊಸ ಅನುದಾನ ನೀಡಿಲ್ಲ, ಆದರೆ ಅದೇ ಯೋಜನೆ ಮುಂದುವರಿಸಬೇಕು ಅನ್ನುವಂಥ ಮಾತು ನೀಡಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಯೋಜನೆ, ಪ್ರವಾಸೋದ್ಯಮಕ್ಕೆ ಸಾಕಷ್ಟು ವಿಫಲ ಅವಕಾಶವಿದೆ. ಇಲ್ಲಿರುವಂಥ ಪ್ರವಾಸಿ ತಾಣಗಳ ಅಭಿವೃದ್ಧಿ ಆಗಬೇಕು. ಹುಲಿಗಿ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾಗಿತ್ತು. ಹುಲಿಗಿ ಕ್ಷೇತ್ರಕ್ಕೆ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ನಂತರ ಇದು ದೇವಸ್ಥಾನ ಅಭಿವೃದ್ಧಿ ಹೊಂದಿತ್ತೆ ಅನ್ನುವಂಥ ಅಭಿಲಾಷೆ ಇತ್ತು, ಆದರೆ ಅದು ತೀರಾ ಈಗ ನಿರ್ಲಕ್ಷ್ಯವನ್ನು ವಹಿಸಿರೋದು ಒಂದು ಕಡೆಯಾಗಿದೆ. ಇದರ ಜೊತೆಗೆ ಇಲ್ಲಿ ಆನೆಗುಂದಿ ಆಗಿರ್ಬೋದು, ಕನಕಗಿರಿ ಆಗಿರ್ಬೋದು, ಮತ್ತು ಪುರ ಆಗಿರ್ಬೋದು, ಇಟಿಗೆ ಆಗಿರ್ಬೋದು, ಈ ರೀತಿ ಪ್ರವಾಸ ತಾಣ ಮತ್ತು ಗವಿಮಠವನ್ನು ಸೇರಿ ಪ್ರವಾಸ ತಾಣ ಅಭಿವೃದ್ಧಿಪಡಿಸಿದರೆ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮದಿಂದ ಸಾಕಷ್ಟು ಹಣ ಗಳಿಕೆ ಸತ್ಯ ಮತ್ತು ಪ್ರವಾಸಿ ಹಬ್ ಆಗುವಂತೆ ಎಲ್ಲ ಸಾಧ್ಯತೆಗಳಿತ್ತು. ಆದರೆ ಇದು ಯಾವುದನ್ನು ಮಾಡಿಲ್ಲ. ಮತ್ತು ಇಲ್ಲಿ ಸಾಕಷ್ಟು ಯೋಜನೆ, ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆ ಇತ್ತು, ಸಿಂಗ್ಟಾಲೂರು ಏತ ನೀರಾವರಿ ಯೋಜನೆ ಇದೆ, ಮತ್ತು ನೀರಾವರಿಗೆ ಅನೇಕ ಯೋಜನೆ ಇದೆ, ಮತ್ತು ಕೃಷ್ಣಾ ನದಿ ನೀರಿಂದ ಈ ಬಾರಿ ಮತ್ತೆ ಯಲಬುರ್ಗಾ ಮತ್ತು ಕೊಕ್ಕನೂರಿಗೆ ಮಾತ್ರ ಸೀಮಿತವಾಗಿದ್ದು ಕೊಪ್ಪಳಕ್ಕೆ ಅದು ಬಂದಿಲ್ಲ. ಈ ರೀತಿ ಅನೇಕ ಯೋಜನೆಗಳ ನಿರೀಕ್ಷೆ ಇದ್ದವು, ಆ ನಿರೀಕ್ಷೆಗಳು ಈಗ ಹುಸಿಯಾಗಿವೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ಬಾರಿ ಬಜೆಟ್ನಲ್ಲಿ ಬಸವರಾಜ ರಾಯರೆಡ್ಡಿಯವರ ಸ್ವಕ್ಷೇತ್ರಕ್ಕೆ ಹೆಚ್ಚು ಯೋಜನೆಗಳು ಬಂದಿದ್ದರೆ ಉಳಿದ ಕ್ಷೇತ್ರಕ್ಕೆ ಯೋಜನೆ ಬಾರದೇ ಇರೋದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಜೊತೆಗೆ ಒಂದಿಷ್ಟು ಅವರ ಮೇಲೆ ಅಭಿಮಾನಕ್ಕೂ ಒಂದಿಷ್ಟು ಜನ ಹೇಳಿದರೆ, ಆದರೆ ಉಳಿದ ಶಾಸಕರ ಬಗ್ಗೆ ಸಹ ಒಂದಿಷ್ಟು ಅಸಮಾಧಾನ ಇದೆ. ಎಲ್ಲ ಶಾಸಕರು ಸಮಾನವಾದ ಹಂಚಿಕೆ ಆಗಬೇಕಾಗಿತ್ತು ಅನ್ನುವಂಥ ಅಭಿಪ್ರಾಯ ಇದೆ. ಒಟ್ಟಾರೆಯಾಗಿ ಹೇಳಿದರೆ ಕೊಪ್ಪಳ ಜಿಲ್ಲೆಗೆ ಈ ಬಜೆಟ್ಟು ಬೆಟ್ಟದಷ್ಟು ನಿರೀಕ್ಷೆ ಇಟ್ಟುಕೊಂಡವರಿಗೆ ಎಲ್ಲವೂ ಟುಸ್ ಎಂದಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ. ಸಿದ್ದರಾಮಯ್ಯ ಬಜೆಟ್ನಿಂದ ಸಾಕಷ್ಟು ನಿರೀಕ್ಷೆ ಈಗ ಹುಸಿಯಾಗಿದೆ ಅಂತಲೇ ಹೇಳ್ಬೋದು. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.